ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ. ವಿಜೇಂದ್ರ ಪರ ಇರೋ ಫೇಸ್ಬುಕ್ ಪ್ರೊಫೈಲ್ ಲಾಕ್ ತೆರವು ಮಾಡಿ ಅಂತ ಯತ್ನಾಳ್ ಅಪ್ಪನಿಗೆ ಹುಟ್ಟಿದ್ರೆ ಫೇಸ್ಬುಕ್ ಲಾಕ್ ಓಪನ್ ಮಾಡಲಿ. ನಮ್ಮ ಕಾರ್ಯಕರ್ತರು ಮೆಟ್ಟು ಮೆಟ್ಟಿನಿಂದ ಹೊಡ್ತಾರೆ. ವಿಜೇಂದ್ರ ವಿರುದ್ಧ ವಾಗ್ದಾಳಿ. ಯತ್ನಾಳ್ ಹಿಗ್ಗಾಮುಗ್ಗವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಾಮರಾಜನಗರದಿಂದ ಬೀದರ್ವರೆಗೆ ಮೆಟ್ಟು ಮೆಟ್ಟಿನಿಂದ ಹೊಡಿತಾರೆ ಅಂತಾನೆ ಫೇಸ್ಬುಕ್ ಲಾಕ್ ಮಾಡಿರ್ತಾರೆ. ವಿಜೇಂದ್ರ ಚೇಲಾಗಳ ಫೇಸ್ಬುಕ್ ಲಾಕ್ ಇವೆ. ಪ್ರೊಫೈಲ್ ತೆಗೆದ್ರೆ ಲಾಕ್ ಅಂತ ಬರುತ್ತೆ. ನವೆಂಬರ್ಗೆ ಅದು ಲಾಕ್ ಆಗಲಿದೆ ಅಂತ ನವೆಂಬರ್ ವಿಜೇಂದ್ರ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿತಾರೆ ಅಂತ ಯತ್ನಾಳ್. ರಾಜ್ಯ ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ವಿಚಾರ. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ಪ್ರತಿಕ್ರಿಯೆ. ನವೆಂಬರ್ ಕ್ರಾಂತಿ ಆಗದೆ ಹೋದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಉಳಿಯೋದಿಲ್ಲ. ವಿಜೇಂದ್ರ ಲೀಡರ್ಶಿಪ್ ನಲ್ಲಿ ಬಿಜೆಪಿ ಮುಗಿದು ಹೋಗುತ್ತದೆ. ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ದಾಳಿ. ಡಿಕೆಶಿ ಎದುರು ಟ್ರಾನ್ಸ್ಫರ್ಗಾಗಿ ಕೈಕಟ್ಟಿ ನಿಂತ ಸಹಿಯನ್ನ ಮಾಡಿಸಿಕೊಂಡಿದ್ದಾರೆ. ಮೊನ್ನೆ ರಟ್ಟಿಹಳ್ಳಿಯಲ್ಲಿ ಭೇಟಿ ಕೊಟ್ಟಾಗ ಬರೀ 45 ಜನ ಇದ್ರು. ಅವರೆಲ್ಲ ಮುಂದಿನ ಎಲೆಕ್ಷನ್ಗೆ ಟಿಕೆಟ್ ಅನ್ನ ಕೇಳೋರು. ನಾನು ಭೇಟಿ ಕೊಟ್ಟಾಗ ಸಾವಿರಾರು ಜನ ಸೇರಿದ್ರು. ಅದು ಬಿಸಿ ಪಾಟೀಲ್ ಕ್ಷೇತ್ರ. ಬಿಸಿ ಪಾಟೀಲ್ ಎಲ್ಲಿದ್ದಾರೆ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಹಿಂದೂ ಯುವಕನ ಹತ್ಯೆಯಾದ್ರೂ ಕೂಡ ಮನೆಗೆ ಭೇಟಿ ಕೊಟ್ಟಿಲ್ಲ. ಯಾವ ರೀತಿ ಪಕ್ಷವನ್ನು ನಡೆಸ್ತಾರೆ ಅಂತ ನೋಡಿ. ಇಂಥವ್ರನ್ನ ಇಟ್ಕೊಂಡು ಅವರಿಗೆ ನವೆಂಬರ್ ನಂತರ ಪಟ್ಟ ಕಟ್ತೀವಿ ಅಂದ್ರೆ ನಾವೇನು ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು. ಬಳಿಕ ನನಗೆ ಹೊರಗೆ ಹಾಕಿದ್ರು. ಎಷ್ಟು ದಿನ ಅಂತ ನಿಷ್ಠಾವಂತ ಕಾರ್ಯಕರ್ತರನ್ನ ಹೊರಗೆ ಹಾಕ್ತೀರಿ ಅಂತ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರು ಅಂತ ತಿಳಿಯೋಕೆ ಸಿಟಿ ರವಿ ತಂಡ ಬೇಕಿಲ್ಲ. ನಾಳೆ MLA ತಂಡ ಹಂಚುವಾಗ ಬಿಜೆಪಿ ಶಾಸಕರಿಗೆ ಎಷ್ಟೆಷ್ಟು ಕೋಟಿ ಕೊಡ್ತಾರೆ ಅವರ ಮೇಲೆ ಗೊತ್ತಾಗುತ್ತದೆ. ಅವರಿಗೆಲ್ಲ ಕಾಂಗ್ರೆಸ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಶಾಶ್ವತ ನಿವಾಸಿಯತೆ ಸರ್ಟಿಫಿಕೇಟ್. ಅವ್ರ ಹೋರಾಟ ಎಷ್ಟು ಮಂದಿ ಕೂಡ ಮಾಡಕತ್ತಾರ. ಅವ್ರು ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಯಾರ. ಒಬ್ಬರೇ ಎಲ್ಲರೂ ಅದಾರ. ಅವ್ರು ಅವೆಲ್ಲ ನಕಲಿ ಕಂಪ್ನಿ. ಅದು ಆ ವಿಜೇಂದ್ರನ ಚೈಲಾಗಳು ಎಲ್ಲ ಚಮಚಗಳು ಅವನು ಈ ವಿಜೇಂದ್ರ ಹೊಂಟಾನ ಕೊನೆಯ ಜಾತ್ರೆ ಅಂತ ಅದ್ರೊಡ ಇವು ಒಂದೊಂದು 3 ತಿಂಗಳ ಮನೆಗೆ ಹೋಗ್ತಾವೆ. ನವಂಬರ್ಗೆ ಎಲ್ಲ ಕೂಡ ಮನೆಗೆ ಹೋಗೋದವ. ಅದಕ್ಕೆ ವರದಿ ಕಳ್ಸೋರು ಅವ್ರು ಇಲ್ಲ ಕೂತಪ್ಪ ಅಲ್ಲಿ ಆಫೀಸ್ನಾಗ. ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯಿತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ವರದಿ ಇಲ್ಲೇನು ಚಂಡ ಬಂದೆಲ್ಲ ಕೆಸದಲ್ಲ. ಎಲ್ಲರೂ ಅಡ್ಡಿದ್ದು ನೀವೆಲ್ಲರೂ ನೋಡಿರಿ ಏನ್ರಿ ಅವರು. ಅವ್ರು ಯಾರ್ಯಾರು BL ಏನು ಅದಾರಲ್ಲ, ಅವ್ರು BLA 1 ಅನ್ನೋರು BLA 2 ಎಲ್ಲರೂ ಅಡ್ಡಾಡ್ಯಾರ. ಅವರು ಅವ್ರ ಹಿಂದೆ ಮಂದಿನೇ ಇಲ್ಲ. ಸುಮ್ಮ ಒಂದು ಗಡ್ಡ ಬಿಡ್ಕೊಂಡು ಒಂದು ಅಡ್ಡಾಡ್ತೈತೆ. ಅದರಿಂದ ಒಂದು 4 ಕಿಲೋಮೀಟ್ರ್ ಅದಾವ. ಒಟ್ಟು ಅಡ್ಡಾಡ್ತಾವೆ. ಸುಮ್ಮ ಅಲ್ಲೇ ಜೋರಾಪುರ ಓಣ್ಯಾಗಿಟ್ಟು ಅಡ್ಡಾಡಿ ಮನೆಗೆ ಹೋಗ್ತಾವೆ. ಇಟ್ಟೇ ಹೋಗ್ತದೆ. ಏನು ಕತ್ತಿನೇ ಇಲ್ಲ. ಅವು 2-3 ಅಲ್ಲೇ ಜೋರಾಪುರನಾಗೆ ಇದ್ದಿದ್ದು ಗಿರಿಕೆಗಳು, ಅವೇ ಲೀಡ್ರ್ಗಳು. ಅದರಿಂದ 4 ಕಿಲೋಮೀಟ್ರ್ ಇರ್ತಾರೆ. ಅವಾಗ ರಾತ್ರಿ ಮುಸ್ಲಿಮ್ ಜೋಡ ಭಯ ಚಿಂತಾ ಮತ್ ಕರೋ ಹಮ್ BJP से ಫುಲ್ ಸಪೋರ್ಟ್ ಆಗೈತೆ ರಾತ್ರಿ ಹೇಳಿ ಬರ್ತಾರೆ. ಮಂದಿ ಯಾರ ಮಾತು ಕೇಳೋ ಲೆಕ್ಕನಾಗ ಬಿಜಾಪುರನಾಗ ಇಲ್ರಿ. ಇತ್ತಂದ್ರೆ ನಾ ಯಾಕೆ ಆರಿಸ್ಬಿಡ್ತಿದ್ದೆ. ಹೋದ ಸಲ ಇವರೆಲ್ಲ ವಿರುದ್ಧ ಮಾಡ್ಯಾರಲ್ಲ. ಇವ್ರೇನು ನಾನು ಎಲೆಕ್ಷನ್ ಮಾಡ್ಯಾರ. ಏನು BJP ನಿಷ್ಠಾವಂತರತ್ತಿಗೇನು ಬಿಜಾಪುರನಾಗ ಅಡ್ಡಾಡ್ತಾರಲ್ಲ. ಅವ್ನು ನಗರ ಅಧ್ಯಕ್ಷನ ಹಿಡೋದು ಎಲ್ಲ ನನ್ನ ಮಕ್ಕಳು ಮುಸ್ರಿಪ್ಗೆ ಸಹಾಯ ಮಾಡ್ತಾರೆ. ಸರಿ, ನವೆಂಬರ್ ಕ್ರಾಂತಿ ಏನು ಆಗ್ತೈತೆ ನೋಡ್ತೀವಿ. ಗುರುತಿಲ್ಲ. ಮತ್ತು ಕ್ರಾಂತಿನೇ ಮಾಡಲಿಲ್ಲ ಅಂದ್ರೆ ಮತ್ತು BJP ಅದು ಕರ್ನಾಟಕದಾಗ ಬೆಳಿತೈತಿ. ಇವ್ರು ಲೀಡರ್ಶಿಪ್ನಾಗ BJPನ ಮುಗಿದು ಹೋಗ್ತೈತೆ. ಕಳ್ಕೊಂಡು ಹೋಗ್ಬಿಡ್ತೈತೆ BJP. ಮ್ಯಾಗಿನವ್ರಿಗೆ ಏನಾರು ಇಂಟ ಅವು ಏನಾರು ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರು ಅಂದ್ರೆ ಮೊದಲು ಹೊರಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ BJP ಅಸ್ತಿತ್ವನೇ ಖಲಾಸ್ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ ನಾವು ನೋಡಿರಲ್ರಿ. ಯಾರು ಮೂರ್ಖರು ಜಗತ್ನಾಗ MLAಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ? ಹಿಂದಿನ ದಿವಸ ಮಾಡ್ತಾರಿಲ್ಲ. ನೀ ಇದು BJPಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ. ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ DK ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ ಚರ್ರತ್ ಹೋಗ್ಬಿಡ್ತಾವ. ಹಿಂಗೈತಿ BJP ಹಣೆ ಬಾರ. ಸರ್, ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಂಡಿಲ್ಲ ಸರ್. ಮತ್ತೆ ಇನ್ನೊಂದು 2 DK ಶಿವಕುಮಾರ್ ಹಾಕಿದ್ದು ಅವು 2 ಬಾರಿ ಬರ್ತಿದ್ದು. ಇವು 2 ಹೋಗ್ತಿದ್ದು. 7 ಹಾಕಿದ್ದ ಅಂತ ತಿಳ್ಕೊರಿ. ಇನ್ನೊಂದು 2 ಹಾಕಿದ್ರ ಇವು BJP ಅವು ಹೋಗ್ತಿದ್ದು. ಈಗ ಅದೇ ಅವ್ರಿಗೆ ಮುಳುವಾಗಿದ್ದಾನೆ ಸರ್. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ್ರು ನೀವು ಯಾಕೆ ಕೇರ್ಲೆಸ್ ಮಾಡಿದ್ರಿ ಅಂತ ಹೇಳಿ. ಹೌದು, ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವ್ಸ ಫೋನ್ ಬಂದೈತಿ. ಒಂದೇ ನೀನು ಏನಾರೇ ನಾಟಕ ಮಾಡಿದಿ, ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರೆ ನೀ ಡೂಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ
ಏನೂ ಮಾಡಬೇಡ ಅಣ್ಣ, ನಾವು ಹಿಪ್ಪೆ ಇಶ್ಯೂ ಮಾಡೋದಿಲ್ಲ ಅಣ್ಣ, ನೀನು ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯ ಅಧ್ಯಕ್ಷ ಇದ್ದವ ಅವ್ನು ಹೇಳಿಲ್ಲ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಸಹಿ ಮಾಡಿಸ್ಕೊಳ್ಳಕತ್ತಂತಮ್ಮ, ಇಂಥವ್ನು ಟ್ರಾನ್ಸ್ಫರ್ ಮಾಡಿರಿ, ಇಂಥದ್ದು ಅಭಿವೃದ್ಧಿ ಕೊಡಿ. ಒಬ್ಬ ರಾಜ್ಯಾಧ್ಯಕ್ಷ, ಒಬ್ಬ ಆಡಳಿತ ಪಕ್ಷ ಉಪಮುಖ್ಯಮಂತ್ರಿ ಕೈ ಹೊಡ್ಕೊಂಡು ಇರ್ತಾರೆ. ಬಿ ಜೆ ಪಿ ಮರ್ಯಾದೆ ಎಲ್ಲಿ ಇರ್ತದೆ? ಮಾನ್ಯ ರಟ್ಟಿಹಳ್ಳಿಗೆ ಹೋಗಿದ್ರು, ಹಾವೇರಿ ಜಿಲ್ಲಾದಾಗ ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು, ನಿನ್ನೆ ಬಂದಿದ್ರು ಬೊಮ್ಮಾಯಿ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು, 45 ಬಂದಿದ್ರು. 45ರಾಗ 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಬಿಡೋರಿದ್ದಾರಂತ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿತ್ತು. ಅದು ಬಿ ಸಿ ಪಾಟೀಲ್ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ, ಬಿ ಸಿ ಪಾಟೀಲು ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ. ಒಬ್ಬ ಮಾಜಿ ಶಾಸಕಿದ್ರೇನಾಯ್ತು, ಹೋಗಿ ಬರ್ಬೇಕಾಗಿತ್ತು, ಅವ್ರು ಹೋಗಿಲ್ಲ. ಅಂದ್ರೆ ಯಾವ ರೀತಿ ಇವರು ಪಕ್ಷ ನಡೆಸ್ಲಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ತು ಇಂಥವ್ರನ್ನೇ ತೊಗೊಂಡು ನಾನು ನವಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೇನೆ ಅಂತ ನಾವೇನು ಮಾಡೋಕ್ಕಾಗ್ತದೆ? ರಾಜ್ಯ ಉಸ್ತುವಾರಿನೂ ಬದಲಾವಣೆ ಮಾಡ್ತಾರೆ. ಗೊತ್ತಿಲ್ಲ ಉಸ್ತುವಾರಿ ಯಾರು ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಹತ್ತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳ ಮ್ಯಾಗಿನ ವಿಶ್ವಾಸಕ್ಕೆ ಕಳ್ಕೊಂಡಿರೋ. ನಾವು ಏನು ಹೇಳಿದ್ರು ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವು ಹೋಗಿ ಹೇಳಿದ್ರೆ ಏನು ಹೇಳ್ತಿದ್ದ ಅರುಣ್ ಸಿಂಗ, विजेंद्र बहुत कर्मठ कार्यकर्ता है, उनका जैसे कर्नाटक में कोई नहीं है ಅಂತ ಹೇಳ್ತೀವಿ. ಅಲ್ಲಿಂದ ಏನು ಚಕ್ಕ ಹೊಡಿತಾವ ಮುಂದೆ. ಅವನೇ ಕರ್ಮಠ ಕಾರ್ಯಕರ್ತ ಅಂತ ಹೇಳೋದು ಬಂದು ಆ ಉಸ್ತುವಾರಿನ ತೊಗೊಂಡು ಏನು ಬೆಂಕಿ ಹಚ್ಚೋದು, ಅಲ್ಲಿಂದ ಹೇಳೋದೇ ಬಿಟ್ಟಿವಿ ನಾವು. ಅದಕ್ಕೇನು ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನು ಮಾಡ್ಕೊಂಡ್ರು, 8 ದಿವಸ ನೀವು ಇಷ್ಟಾಂತ ಕಾರ್ಯಕರ್ತರು ಹೊರಗೆ ಹಾಕೋರು. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು, ಮೇಯರ್, ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲರೂ ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಷ್ಟು ತುಳಿದಿಲ್ಲ. ಅದಕ್ಕೆ ನಾನು ಹೇಳ್ತೇನೆ ಕೇಂದ್ರದವ್ರಿಗೆ, ನಿಮ್ಮದೇನು ಇಂಟೆಲಿಜೆನ್ಸು, ನಿಮ್ಮದೇ ಆದಂಥ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾ BJPಗೆ ಓಟ್ ಹಾಕ್ತೇನೆ ಅಂತ ಪತ್ರ ಬರೀದೇ ಇದ್ದರೆ, ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ, ಬಸನಗೌಡ 8 ಕೋಟಿ ರೂಪಾಯಿ ತೊಗೊಂಡಾನ, 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್. ಈಗ ನೋಡಕತ್ತಾರೆ ನಾಳೆ ಯಾರ್ಯಾರು ಓಟ್ ತೊಗೊಂಡಾರ ಅನ್ನೋದು. ಏನು ಈ ಸಿಟಿ ರವಿ ತಂಡ ಏನು ಬೇಕಾಗಿಲ್ಲ ಇದಕ್ಕೆ. ನಾಳೆ MLA ಫಂಡ್ ಏನು ಹಂಚ್ತಾರಲ್ಲ, BJP ಒಳಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲೇ ಗುರ್ತಾಗ್ತೈತಿ. ಅವರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು, ಕಾಂಗ್ರೆಸ್ನವರು. ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ, ಅದನ್ನು ತನಿಖೆ ಮಾಡಲಿ. ಹಿಂದೆ ಡಿ ಎಸ್ ಶಂಕರ್ ಮೂರ್ತಿ ವಿಶ್ವಾಸ ತೊಗೊಂಡು ಬಂದಿದ್ರು, ನಾನು BJPಗೆ ಓಟ್ ಹಾಕಿನಿ, ನಾ ಪಕ್ಷೇತರಿದ್ರು. ಅಂದರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ ನೀ ಹಂಗೆ ಅಪಪ್ರಚಾರ ಕೊಟ್ಟು ಫೇಸ್ಬುಕ್ನಾಗ ಮಾಡಿದಂದ್ರೆ ನಾನು ಚಾಲು ಮಾಡ್ತೀನಿ. ಒಂದರೆ ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿ ಅಕೌಂಟ್ ಏನದಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಲೆ ಚಾಮರಾಜನಗರದಿಂದ ಬಿದರ್ವರೆಗೆ ಮೆಟ್ಲೆ ಹೊಡಿತಾರೆ. ಅದು ಮೆಟ್ಲೆ ಹೊಡಿತಾರೆ ಅಂತೇಳಿ ಅದು ಲಾಕ್ ಮಾಡಿರ್ತಾರೆ. ಅವ ಯಾರು ಏನು ಗುರ್ತಾಗಬಾರ್ದು. ನಿಮ್ಮ ನಿಜವ ಎಲ್ಲ ಲಾಕ್. ಹಾಂ, ಅವ್ರವ್ರು ಲಾಕ್ ಯಾಕೆ ಮಾಡ್ತಾರೆ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರೆ, ಬಾಂಬಾಗ ಪುಸ್ತಕ. ಈ ವಿಜಯೇಂದ್ರನ ಚೇಲಗಳು ಅನ್ನೋದಾರ ಎಲ್ಲ ಲಾಕ್ ಅದಾವ, ನೀವು ನೋಡಿರ್ಬೇಕಾರೆ. ಲಾಕ್ ಅಂತ ಬರ್ತದೆ. ಅದು ನವಂಬರ್ಗೆ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್. ಆದಿಲ್ ಶಾನಂಗೆ ಇಲ್ಲಿ ಸಾಬ್ರೆ MLA ಆಗೋದು ಗತವೈಭವ. ಅದಕ್ಕೆ ನಾನು ಹೇಳ್ತೀನಿ, ಸುಮ್ಮನೆ ನಿಮ್ಮದು ಅಟ್ಟ ನಿಮ್ಮ ಮನೆಯನ್ನು ಸರಿಯಾಗಿ ಪರಿಷ್ಕರಣೆ ಆಗಲ್ಲ ಅಷ್ಟೇ ನಿಮ್ಗೆ ಅಧಿಕಾರ. ಮಾಡೋದಿದ್ರೆ ನೀವು ಜನರನ್ನ ಪ್ರೇರಣೆ ಮಾಡಿರಿ. ಸತ್ತವ್ರದ್ದು ಎಷ್ಟೋ ಓಟ್ ಇಟ್ಕೊಂಡು ಕೂತೀರಿ. ನಿಮ್ಮ ಮುತ್ಯ ಸತ್ತವೊಂದು ಈಗ ಓಟ್ ಹಾಕಿರಿ ಎಷ್ಟೋ ಕಡೆ. ಆದಿಲ್ ಶಾನ್ ಕಾಲದಾಗ ಇವ್ರು ಏನು ಮುತ್ತೈಜಿದ್ದಲ್ಲ, ಅವ್ನು ಓಟನ್ನು ಇವತ್ತು ಹಾಕ್ಲಾಕತ್ತಾರ. ಆದಿಲ್ ಶಾನ್ ಕಾಲದಾಗ ನಮ್ಮವ್ರು ಯಾರು ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳು ಹೆಚ್ಚಾಗಿ ಆಸ್ತಿವಾನ್ರು ಇರ್ತಾರೆ. ನಾಳೆ ಅವರು ವಾಟ್ನಿ ಮಾಡ್ಕೋಬೇಕಾದ್ರೆ ತಂದಿದ್ದು ಮರಣ ಉತ್ತಾರೆ ಹಚ್ಚೇಬೇಕಾಗ್ತೈತಿ. ಅವಕ್ಕೇನಿಲ್ಲ, ಲಂಗಾಲ್ ಒಡ ಭಗವಂತ ಸತ್ತಾರ. ಅವು ಹಿಂಗಾಗಿ ಆದಿಲ್ ಶಾನ್ ಕಾಲದಾಗ ಅವರು ಇಸ್ಮಾಯಿಲ್ ಅಂತ ತಿಳ್ಕೊರಿ, ಅವೇನ ಬಂದು ಹಿಂಗೆ ಬೂತ್ನಾಗ ಒಂದು ಓಟ್ ಹಾಕ್ಲಕತ್ತಾನ ಇಸ್ಮಾಯಿಲ್. ಯಾರು ಅವತಾರನಾಗ ಬರ್ಲಕತ್ತಾನ ಗೊತ್ತಿಲ್ಲ. ಅದಕ್ಕೆ ನಾವು ಜನ ಜಾಗೃತ ಆಗಿದ್ದು ಅವ್ರಿಗೆ ಭಯ ಬಂದೈತಿ. ಹಿಂದೂಗಳು ಗುರ್ತಾಗ್ಯಾರ. ಪಶ್ಚಿಮ ಬಂಗಾಳದಂಗೆ ಬಿಜಾಪುರ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ನಿರ್ಣಯ ಮಾಡ್ಯಾರ.
ಈ ನಮ್ಮಲ್ಲಿ ಒಂದಿಟ್ಟು ಅದಾವು ಹಿಂದೂಗಳೊಳಗೆ ಅದಾವೆ ಹರಾಮ್ಕೋರುಗಳು ತರ ಅವ ಹರಾಮ್ಕೋರುಗಳು ಏನು ಮಾಡ್ತಾವೆ ಏನಾರು ಮಾಡಿ ಬಸವನಗೌಡ ಸೋಲಿ ಮುಸ್ರಿ ಪಾರ್ಸಿ ಬರ್ಲತ್ತೇಳಿ ರಾತ್ರಿ ಎಲ್ಲ ಅವನ ಮನ್ಯಾಗ ಇರ್ತಾರೆ ಹಾಂ ಅದೇನು ಆಗೋದಲ್ಲ ಹೋಗೋದಲ್ಲ ಇದೆಲ್ಲ ಜನ ಜಾಗೃತ ಅದ ಜನ ಅಭಿವೃದ್ಧಿ ನೋಡ್ಯಾರ ಮತ್ತು ಇದನ್ನ ಹಗಲತ್ತು ಏನು ರಾತ್ರಿ ಕಂಡು ಬಾಯಾಗ ಹಗಲತ್ತು ಯಾರೂ ಬೀಳೋದಿಲ್ಲ ಇವ್ರು ಬಂದಾಗಿಟ್ಟು ಹೇಳ್ತಾರೆ ಭಯ್ಯ ತುಮಕೋ ಒಂದಾಲ್ ಭಯ್ಯ ತುಮಕೋ ಈ ಊಟಾಲ ಹೆಂಗೆ ಹೇಳ್ತಾರೆ ನೋಡೋದಲ್ತ ಇಲ್ಲಿ ನಮ್ಮ ಪಾಪ ಮತದಾರ ಹಂಚ್ತಾರೆ ಅವರು ಧೈರ್ಯ ತುಂಬಬೇಕಲ್ಲ ನೀವು ಹಂಚಬೇಡ್ರಿ ಬಿ ಎಲ್ಗಳಿಗೆ ಎದುರಿಸ್ತಾರೆ ಬಿ ಎಲ್ಗಳ ಜೋಡ ಪಾಪ ಅವರಿಗೆ ಬಿ ಎಲ್ಗಳಿಗೂ ಭಯ ಬರಲಾಕತ್ತೈತಿ ಇವರೆಲ್ಲ ವಾತಾವರಣ ಇಲ್ಲಿ ಪಶ್ಚಿಮಗಳದ ಹೆಂಗೆ ಮಾಡಿದ್ರಲ್ರಿ ಹಂಗೆ ಬಿಜಾಪುರನಾಗ ಮಾಡೆಲ್ ಮಾಡ್ಬೇಕತ್ತಾರ ಅವ್ರು ಈಗ ಹೆಂಗೆ ಅಲ್ಲಿ ಒದ್ದು ಸುವೇಂದು ಹಿಡಿದು ಒದ್ದೊದ್ದು ಹೊರಗೆ ಹಾಕ್ಲಕತ್ತಾನ ಇದಕ್ಕೆ ಕಳಿಸ್ಲಕತ್ತಾನ ಬಾಂಗ್ಲಾಕ ಮುಂದೇನ ನಮ್ಮ ಸರ್ಕಾರ ಬಂದ್ರೆ ಈಗೇನು ಹಾರಾಡ್ಯಾರಲ್ಲ ಇವರೆಲ್ಲ ಇವ್ರಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ ಸೋಮ ಇಟ್ಟೆ ಇನ್ನೊಂದು 18 ತಿಂಗಳ ಈಗೇನು ಹಾರಾಡ್ರಿ ಬಿಜಾಪುರನಾಗ 18 ತಿಂಗಳು ನಾವೇ ಇರ್ತೀವಿ ರಾಜ್ಯದಾಗ ನಿಮ್ಮನ್ನು ನಾಯಿಗೆ ಹೊಡೆದಂಗೆ ಹೊಡೆದು ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಮ್ಯಾಗ ಜನ ಕಳಿಸ್ತೀವಿ ಸರ್ ಇವತ್ತು